ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅಂಡ್ ಟೀಮ್ಗೆ ಬೇಲ್ ಸಿಗುತ್ತಾ ಅಥವಾ ಜೈಲ್ ಆಗುತ್ತಾ? ಸರ್, ಇಟ್ ಈಸ್ ಅನ್ ಹೀನಿಯಸ್ ಕ್ರೈಮ್. ಅಂದರೆ ಕ್ರೈಮ್ನ ಇಲ್ಲಿ ಎಲ್ಲೂ ನಾವು ಸಮಜಾಯಿಷಿ ಮಾಡ್ಕೊಳಕ್ಕಾಗಲ್ಲ. ಇಟ್ಸ್ ಹೀನಿಯಸ್ ಆ್ಯಂಡ್ ಬ್ರೂಟಲ್. ಹೇಗೆ ಅಂತಂದರೆ, ಒಬ್ಬ ವ್ಯಕ್ತಿನ ಡಿಫೆನ್ಸ್ಲೆಸ್ ಮಾಡಿ ಕೊಲೆ ಮಾಡ್ತಕ್ಕಂಥ, ಇಟ್ಸ್ ವೆರಿ ಮಚ್ ಬ್ರೂಟಲ್. ಥಿಂಕ್ ಆಫ್ ದ ಮೈಂಡ್ ಸೆಟ್ ಆಫ್ ಅ ವಿಕ್ಟಿಮ್. ಸಾಯ ಪರಿಸ್ಥಿತಿಯಲ್ಲಿ ಆತ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದಾಗಿತ್ತು ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಸರ್. 120 ಸೆಕೆಂಡ್ಸ್ ಊಹೆ ಮಾಡ್ಕೊಳ್ಳಿ ಸರ್. ಇವಾಗ ಯಾವುದಾದ್ರು ಗಾಡಿ ಎದುರುಗಡೆ ಬಂದ್ರೇ ನಮಗೆ ಗಾಬರಿ ಆಗುತ್ತೆ. ಅಷ್ಟು ಜನ ವೆಪನ್ಸ್ ಇಟ್ಕೊಂಡು ಯಾರು ಸಹಾಯ ಇಲ್ದಿರ ಯಾವ ಮನಸ್ಥಿತಿಯಲ್ಲಿ ಸತ್ತಿರ್ತಾನೆ ಸರ್, ಅಲ್ವಾ? ಸೊ ಆದ್ದರಿಂದ ಇಟ್ಸ್ ಎ ಹೀನಿಯಸ್ ಕ್ರೈಮ್ ಆಮೇಲೆ ಪನಿಷ್ಮೆಂಟು ಅಷ್ಟೇ. ಇದರಲ್ಲಿ ಲೈಫ್ ಟರ್ಮ್ ಇದೆ ಹಾಗೂ ಕಾರ್ಪೊರಲ್ ಪನಿಷ್ಮೆಂಟ್ ಅಂತ ಕರೀತಾರೆ, ಹ್ಯಾಂಗ್ ಟಿಲ್ ಡೆತ್. ಬ್ರೂಟಲ್ ಆಗಿರೋದ್ರಿಂದ ಗೋ ಟು ದಟ್ ಎಕ್ಸ್ಟೆಂಟ್ ಇದೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಅಟ್ ದ ಕ್ರೈಮ್ ಸ್ಟೇಜ್ ಸರ್ 3 ಸ್ಟೇಜ್ ನಡೆಯುತ್ತೆ ಸರ್. ಕ್ರೈಮ್ ಸ್ಟೇಜ್ ಈಸ್ ಪೀರಿಯಡ್ ಆಫ್ ಇನ್ವೆಸ್ಟಿಗೇಷನ್. ಕ್ರೈಮ್ ಸ್ಟೇಜಲ್ಲಿ FIR ರಿಜಿಸ್ಟರ್ ಆಗಿರುತ್ತೆ. 90 ದಿನ ಕಾಲಾವಕಾಶ ಇರುತ್ತೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ, ಚಾರ್ಜ್ ಶೀಟ್ ಹಾಕಲಿಕ್ಕೆ. ಒನ್ಸ್ ಹಿ ಗೋಸ್ ಟು ಕಸ್ಟಡಿ. ಈಗ ಸದ್ಯದ ಮಟ್ಟದಲ್ಲಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಪಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಟೀರಿಯಲ್ ಎವಿಡೆನ್ಸು ಎಳೆಯಾಗಿ ಸಿಗ್ತಾ ಇದೆ ಸರ್. ಬೇರೆ ಕೇಸಸಲ್ಲಿ ಸಿಗಲ್ಲ. ಇದರಲ್ಲಿ ಹೆಂಗೆ ಸಿಗ್ತಾ ಇದೆ ಅಂತಂದರೆ, ದೇ ಕೆನಾಟ್ ಡಿನೈ. ಕಾರ್ ಕಾಣಿಸಿದೆ, ಬೇರೆಯವರು ವಾಲಂಟ್ರಿ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ವೆಪನ್ಸ್ ಸಿಗ್ತಾ ಇದೆ. ಇದೆಲ್ಲ ಸಿಗ್ತಾ ಇರೋದ್ರಿಂದ ಒನ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಕ್ರೈಮ್ ಸ್ಟೇಜಲ್ಲಿ ನಡೆಯುತ್ತೆ ಸರ್. ಇವ್ರನ್ನೇನು ಮಾಡ್ತಾರೆ, ಪೊಲೀಸ್ ಕಸ್ಟಡಿ ಮುಗಿದ ನಂತರ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರೆ, ಜೈಲಿಗೆ ಕಳಿಸ್ತಾರೆ. ಜುಡಿಷಿಯಲ್ ಕಸ್ಟಡಿ. ಆ ಕಸ್ಟಡಿಯಲ್ಲಿದ್ದಾಗ ಇವರು ಇನ್ನಿತರೆ ಸ್ಟೇಟ್ಮೆಂಟ್ಸ್ಗಳು ತೊಗೊಳ್ಳೋದು, ಐ ವಿಟ್ನೆಸ್ಗಳು ಯಾರಾದರೂ ಇದ್ದರೆ, ಸರ್ಕಮ್ಸ್ಟೆನ್ಷಿಯಲ್ ವಿಟ್ನೆಸ್ಗಳು ಯಾರಾದರೂ ಇದ್ದರೆ, ಆಮೇಲೆ ಮೆಡಿಕಲ್ ವಿಟ್ನೆಸಸ್ ಯಾರಾದರೂ, FSL ಡಾಕ್ಯುಮೆಂಟೇಷನ್ನು, ಇನ್ವೆಸ್ಟಿಗೇಷನ್ ಆಫೀಸರ್ಸ್ದು ಒಪಿನಿಯನ್ ಎಲ್ಲ ಕಾಯಿನ್ ಮಾಡಿಕೊಂಡು ಚಾರ್ಜ್ ಶೀಟ್ ರೆಡಿ ಆಗುತ್ತೆ. ಚಾರ್ಜ್ ಶೀಟ್ ರೆಡಿ ಆದಮೇಲೆ ಆ್ಯಕ್ಚುಯಲ್ ಕೇಸ್ ಸ್ಟಾರ್ಟ್ ಆಗೋದು, ಟ್ರಯಲ್ ಸ್ಟಾರ್ಟ್ ಆಗೋದು ಕೋರ್ಟಲ್ಲಿ. ಅಲ್ಲಿವರೆಗೂ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಖಂಡಿತವಾಗ್ಲೂ ಸರ್ ಈ ಪ್ರಕರಣದಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಬೇಲ್. ಅಭಿಮಾನಿಗಳು ತುಂಬಾ ಅರ್ಜೆಂಟ್ ಅಲ್ಲಿ ಇದಾರಲ್ಲ, ಡಿ-ಬಾಸ್ ಬೇಲ್ ಮೇಲೆ ಆಚೆ ಬಂದ್ಬಿಡ್ತಾರೆ ಅಂತ ತುಂಬಾ ಕನಸು ಕಾಣ್ತಾ ಇರಲ್ಲ ಸರ್. ಏನು ಗೊತ್ತಾ ಸರ್, ಸಾಮಾನ್ಯ ವರ್ಗದಲ್ಲಿ ಅಭಿಮಾನ ಆಸೆ ಇದ್ದಾಗ ಅವರು ತಿಳ್ಕೊಳ್ಳೋ ರೀತಿ ಹಾಗೆ, ಬಟ್ ಕಾನೂನು ಬೇರೆ ರೀತಿಯಲ್ಲೇ ಕೆಲಸ ಮಾಡ್ತದೆ. ಆಲ್ ದ ಲುಮಿನರೀಸ್ ಆರ್ ಸಿಟ್ಟಿಂಗ್ ಬಿಹೈಂಡ್ ದಿಸ್ ಕೇಸ್. ನೋಡೋಣ ಏನು ಮಟೀರಿಯಲ್ ಸಿಗುತ್ತೋ ದರ್ಶನ್ ವಿರುದ್ಧ, ನೋಡೋಣ. ಇನ್ ಕೇಸ್ ಏನೂ ಡಾಕ್ಯುಮೆಂಟೇಷನ್ ಸಿಕ್ಕಿಲ್ಲ ದರ್ಶನ್ ವಿರುದ್ಧ ಅಂತಂದರೆ ಕಾನೂನು ಆತನ್ನು ಬಿಡುಗಡೆ ಮಾಡ್ಬೋದು. ಮಟೀರಿಯಲ್ ಸಿಕ್ಕಿಲ್ಲ ಅಂದರೆ ಮೇಲ್ನೋಟಕ್ಕೆ ಇಷ್ಟು ಸಾಕ್ಷಿ ಆಧಾರಗಳು ಸಿಗ್ತಾ ಇದೆಯಲ್ಲ ಸರ್. ಈಗ ಮೆಟೀರಿಯಲ್ ಸಿಕ್ಕಿಲ್ಲ ಅಂದ್ರೆ ಏನು ಅವ್ರನ್ನ ಬಿಡುಗಡೆ ಮಾಡ್ಬೋದು ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು ಸರ್. ಈಗ ಸಾಕ್ಷ್ಯ, ಈಗ ಒಂದು ವಿಷಯಕ್ಕೆ ಬರೋದಾದ್ರೆ ದರ್ಶನ್ ಕೂಡ ದರ್ಶನ್ ಅಂಡ್ ಟೀಮ್ ಸಾಕ್ಷ್ಯ ನಾಶ ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟರು ಅಂತ ಹೇಳಿ ಕೇಳ್ಪಟ್ಟಿರುವಂತದ್ದು. ಜೊತೆಯಲ್ಲಿ CCTV ಫುಟೇಜಸ್ ಈ ಒಂದು ಕೇಸ್ಗೆ ಎಷ್ಟೆಲ್ಲ ಹೆಲ್ಪ್ಫುಲ್ ಆಗಿರುತ್ತೆ? 100% CCTV ಫುಟೇಜಸ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗ್ತದೆ. ಸೊ ಅದನ್ನು ಡೈರೆಕ್ಟ್ ಫಾರ್ಮ್ಯಾಟಲ್ಲಿ ತರಬೇಕು, ಪ್ರೈಮರಿ ಫಾರ್ಮ್ಯಾಟಲ್ಲಿ ತರಬೇಕು. ಅಂದರೆ ಇವಾಗ DVR ಆಫ್ ದ CCTV ಫುಟೇಜ್ ಆಲ್ಟರ್ ಆಗದಿರೋ ಡೈರೆಕ್ಟಾಗಿ ತಂದು ವಿತೌಟ್ ಆಲ್ಟ್ರೇಷನ್ ತಂದಾಗ, ಪ್ರೋಸೆಸ್ ಮಾಡಿದಾಗ ಇಟ್ ಬಿಕಮ್ಸ್ ಎ ವ್ಯಾಲಿಡ್ ಡಾಕ್ಯುಮೆಂಟ್, ಅಂದರೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್. ಬಟ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಯಾವಾಗಲೂ ಅಷ್ಟೇ ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಜೊತೆ ಕರಾಬರೇಟ್ ಆಗಿರಬೇಕು. ಇಂಡಿಪೆಂಡೆಂಟಾಗಿ CCTV ಫುಟೇಜ್ ಕೆನಾಟ್ ಡಿಸೈಡ್. ಪ್ರಾಬಬಿಲಿಟಿ ತರಲಿಕ್ಕೆ ಬರೋದಿಲ್ಲ, ಪ್ರಿಸಂಪ್ಷನ್ ತರಲಿಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಕರಾಬರೇಟಿವ್ ಎವಿಡೆನ್ಸ್ ಅಂದರೆ ಅದ್ರ ಜೊತೆ ಸಪೋರ್ಟಿವ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬೇಕಾಗ್ತದೆ. ಪೊಲೀಸರು ಅದನ್ನು ನನ್ನ ಪ್ರಕಾರ ಸರ್ ಈ ಕೇಸಲ್ಲಿ ವಂಡರ್ಫುಲ್ಲಿ ದೇ ಆರ್ ಡೂಯಿಂಗ್ ದ ವರ್ಕ್. ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ. ಕರ್ನಾಟಕ ಪೊಲೀಸ್ ಇಸ್ ಅಟ್ ಹೈ ಸ್ಟೇಟಸ್. ಯಾಕೆ ಗೊತ್ತಾ ಸರ್? ಇನ್ವೆಸ್ಟಿಗೇಷನ್ ಆಫ್ ಕ್ರೈಮ್ ಎಕ್ಸ್ಪರ್ಟ್ಸ್ ಇದ್ದಾರೆ ಸರ್. ಶಿವರ್ಸನ್ನ ಹಿಡಿದಿದ್ದು ಇಲ್ಲೇ ಅಲ್ವಾ ಸರ್? ನಮ್ಮ LTT ಕೆಪಾಸಿಟಿ ಇದೆ. ದೇ ವಿಲ್ ಡೂ ಇಟ್. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಹ ಆರ್ಡಿನರಿ ಕ್ರಿಮಿನಲ್ ಥರ ನೀಟಾಗಿ ಕರ್ಕೊಂಬಂದರು. ಒಂದು ಅವಮಾನಕರ ವಿಷಯ ಏನಂದರೆ, ಎಲ್ಲ ಲೇಡಿ ಕಾಪ್ಸ್ನ ಜೀಪಲ್ಲಿ ಇಟ್ಟು ಕರ್ಕೊಂಬಂದರು ಸರ್. ಕರ್ನಾಟಕ ಪೊಲೀಸ್ ಹ್ಯಾಸ್ ದ ಗಟ್ಸ್. ಯಾಕಂದರೆ ಇಲ್ಲಿ ಫ್ಯೂ ಕಾಪ್ಸ್ ಸ್ಟಿಲ್ ಹ್ಯಾವ್ ಏನಂದರೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಒಳ್ಳೆ ಟ್ರ್ಯಾಕ್ ರೆಕಾರ್ಡ್, ಸಮಾಜಕ್ಕೆ ಮೆಸೇಜ್ ಕೊಡಬೇಕು ಅನ್ನೋ ಪೊಲೀಸರು ಇದ್ದಾರೆ ಸರ್. ಈ ಹಂತದಲ್ಲಿ ಪೊಲೀಸರ ಮೇಲೆ ಈ ಒಂದು ರೀತಿ ಪ್ರೆಷರ್ ಆಗಿರಲ್ವಾ ಅಂತ ಹೇಳಿ? ಯಾಕಂದರೆ ಒಬ್ಬ ದೊಡ್ಡ ನಟ, ದೊಡ್ಡ ಸ್ಟಾರು, ಪೊಲೀಸರಿಗೆ ಪ್ರೆಷರ್ ಆಗಿರಲ್ವಾ? 100% ಪ್ರೆಷರ್ ಆಗಿರುತ್ತೆ ಸರ್. ಯಾಕಂದರೆ ಆತ ಬಂದು ಪೊಲಿಟಿಕಲಿ ಇನ್ವಾಲ್ವ್ ಆಗಿದ್ದ, ಪೊಲಿಟಿಕಲ್ ಪ್ರಚಾರಕ್ಕೆ ಹೋಗ್ತಾ ಇದ್ದ. ಸೊ ಇದೆಲ್ಲ ಇರೋದ್ರಿಂದ ಪ್ರೆಷರ್ ಬಂದೇ ಬರುತ್ತೆ. ಬಟ್ ಪ್ರೆಷರ್ನ ಡಿಫೆನ್ಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದು ಇನ್ವೆಸ್ಟಿಗೇಟ್ ಮಾಡ್ತಾರೆ ACPಗಾಗಲಿ ಆಗಲ್ಲ, ಇನ್ಸ್ಪೆಕ್ಟರ್ಸ್ಗಾಗಲಿ ಆಗಲ್ಲ, ಕಾನ್ಸ್ಟೇಬಲ್ಸ್ಗಾಗಲಿ ಆಗಲ್ಲ. ಇಟ್ ಶುಡ್ ಬಿ ಟೇಕನ್ ಕೇರ್ ಬೈ ದ ಹೈಯೆಸ್ಟ್ ಅಥಾರಿಟಿ. ಯಾರು? DG, IGP, ನಮ್ಮ ಬೆಂಗಳೂರು ಸಿಟಿ ಕಮಿಷನರು. ಇವ್ರ ಮೇಲೆ ಒತ್ತಡ ಬೀಳದಂಗೆ ಅವ್ರು ಕಾಪಾಡಬೇಕು.
ದೇ ಆರ್ ಮೋರ್ ಪವರ್ಫುಲ್, ಅವ್ರು ಕಾಪಾಡ್ತಾರೆ 100% ಸರ್. ಇಲ್ಲಾಂದ್ರೆ ಇಷ್ಟು ಸ್ಪೀಡ್ ಆಗಿ ಈ ಕೇಸ್ ಹ್ಯಾಂಡಲ್ ಮಾಡಕ್ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತಾ? ಖಂಡಿತ 100% ಪ್ರೆಷರು ಬರುತ್ತೆ ಸರ್. ಸಣ್ಣ ಕಳ್ಳತನದ ಕೇಸಲ್ಲಿ ಪ್ರೆಷರ್ ಬರುತ್ತೆ, 420 ಪ್ರಕರಣದಲ್ಲಿ ಬರುತ್ತೆ, ಇದರಲ್ಲಿ ಬರ್ದಿರೋ ಇರುತ್ತೆ ಸರ್. ಹಣದ ಆಮಿಷ ಒಡ್ಡಬಹುದು, ಅದಲ್ಲದೆ ಬಟ್ ಜನ ಹುಷಾರಿದ್ದಾರೆ ಸರ್. ಮೀಡಿಯಾ ಎಕ್ಸಾಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಮೀಡಿಯಾ ಆಟ ಆಡೋಕ್ಕಾಗಲ್ಲ ಸರ್, ಯಾರು ಆಟ ಆಡೋಕ್ಕಾಗಲ್ಲ ಸರ್. ಹೌದು ಹೌದು ಹೌದು, ಆಟ ಆಡೋಕ್ಕಾಗಲ್ಲ ಸರ್. ಸರ್, ಇನ್ನು ಪಟ್ಟಣಗೆರೆ ಜಯಣ್ಣ ಶೆಡ್ ನಲ್ಲಿ ಆಗಿರುವಂತ ಈ ಘಟನೆ, ಅಲ್ಲಿನ ಸಿಸಿಟಿವಿ ಫುಟೇಜ್, ಅಲ್ಲಿಂದ ಹಿಡಿದು ಏನು ಈ ಕೆಂಗೇರಿ ಬರುತ್ತಲ್ಲ ಸರ್, ಸುಮ್ಮನೆ ಪಕ್ಕದಲ್ಲಿರುವಂತ ಉತ್ಸವ ಅಪಾರ್ಟ್ಮೆಂಟ್ಸ್, ಸೊ ಅಲ್ಲಿ ತಗೊಂಡ್ಬಂದು ಡೆಡ್ ಬಾಡಿ ಹಾಕಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಸಿಸಿಟಿವಿ ಫುಟೇಜಸ್ ನ ಪೊಲೀಸರು ಅದನ್ನ ಇಟ್ಕೊಂಡು ಏನಾದ್ರು ಎವಿಡೆನ್ಸ್ ಕ್ಲಿಯರ್ ಇದು ಮಾಡಿರ್ತಾರ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಂಡಿರ್ತಾರ ಸರ್. ರಿವರ್ಸ್ ಸೈಕ್ಲಿಂಗ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೀತಾರೆ ಸರ್. ಹೇಗೆ ಅಂತಂದ್ರೆ, ಈ ಪ್ರಕರಣದಲ್ಲಿ ಫಸ್ಟು ಬಾಡಿ ಸಿಕ್ಕಿದೆ, ಬಾಡಿ ಯಾರ್ದು ಅಂತ ಪತ್ತೆ ಮಾಡೋಂಥ ಕೆಲಸ ನಡೆದಿದೆ. ಆಮೇಲೆ ಇವರು ತುಂಬ ಹುಷಾರಾಗಿ ಪೊಲೀಸರನ್ನೇ ಮಂಗ ಮಾಡುವ ಹಾಗೂ ಸಮಾಜನ ಮಂಗ ಮಾಡುವ ಅಂತ ಹೇಳ್ಬಿಟ್ಟು ಯಾರೋ 3 ಜನ ಬಂದು ಸರೆಂಡರ್ ಆಗ್ತಾರೆ, ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ದು ಅಂತ ಹೇಳಿ. ಇಟ್ಸ್ ನಾಟ್ ಪಾಸಿಬಲ್ ಸರ್. ಅವ್ರು ಯಾಮಾರ್ಸೋದು ಇಷ್ಟು ದಿನ ಯಾಮಾರಿಸಿದ್ರು, ಇನ್ನು ಯಾಮಾರ್ಸೋಕ್ಕಾಗಲ್ಲ. ಯಾಮಾರಿಸ್ಲಿಕ್ಕೆ ಅಂತಲೇ ಬಂದರು, ಅನ್ಫಾರ್ಚುನೇಟ್ಲಿ ಯಾಮಾರ್ಸೋಕ್ಕಾಗಿಲ್ಲ. ರಿವರ್ಸ್ ಸೈಕ್ಲಿಂಗ್ ಮಾಡ್ತಾರೆ. ಅಂದರೆ ಹೇಗೆ ಅಂತಂದರೆ, ಇವರು ಬಂದ್ರಲ್ಲ ಸ್ಟೇಷನ್ಗೆ ಸರೆಂಡರ್ ಆದ್ರಲ್ಲ, ಅಲ್ಲಿಂದ ರಿವರ್ಸ್ ಹೋಗ್ತಾರೆ. ಎಲ್ಲಿಂದ ಸ್ಟೇಷನ್ಗೆ ಬಂದು ಸರೆಂಡರ್ ಆದೆ, ಲಾಸ್ಟ್ ರಿಸೀವ್ಡ್ ಕಾಲ್ ಎಲ್ಲಿಂದ, CDR ಅಂತ ಕರೀತಾರೆ ಸರ್. ಲಾಸ್ಟ್ ರಿಸೀವ್ಡ್ ಕಾಲಿಂದ ಹಿಡಿದು ರಿವರ್ಸ್ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ಬಾಡಿ ಅವ್ನು ಅಲ್ಲಿಂದ ಕರ್ಕೊಂಬರೋ ಹಂತಕ್ಕೆ ಹೋಗಿ ಅದ್ರ ಮೇಲೆ ಇಂಟೆನ್ಷನ್ಸ್ನ ನೋಡೋಕ್ಕೆ ಅಗೇನ್ ದೇ ವಿಲ್ ಗೋ ಬ್ಯಾಕ್. ಅವ್ನು ಕರ್ಕೊಂಬರೋಕ್ಕಿಂತ ಮುಂಚೆ ಏನೇನು ಇವ್ರ ಕಮ್ಯುನಿಕೇಷನ್ಸ್ ಆಗಿತ್ತು ಅದು ಒಂದು ಸೆಟ್ ಮಾಡ್ತಾರೆ. ಇದು ಬಂದು ಓರಲ್ಲು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಗ್ತದೆ, ಜನಗಳ ಮುಖಾಂತರ, ಆಮೇಲೆ ಯಾರಾದರೂ ಕಣ್ಣಾರೆ ನೋಡಿರೋ ಐ ವಿಟ್ನೆಸ್ ಈ ಮುಖಾಂತರ ಮಾಡ್ತಾರೆ. ನೆಕ್ಸ್ಟು ಒಂದು ಕಡೆ ಮಟೀರಿಯಲ್ ಕಲೆಕ್ಷನ್ ಸ್ಟಾರ್ಟ್ ಆಗ್ತದೆ. ವೆಪನ್ ಸೀಜರು, ವೆಹಿಕಲ್ ಸೀಜರು, CCTVಯಲ್ಲಿ ಬಂದಿರತಕ್ಕಂಥ ವೆಹಿಕಲ್ ಸೀಜರ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ, ಟೆಕ್ನಿಕಲ್ ಟೀಮ್ ಒಂದು ವರ್ಕ್ ಮಾಡುತ್ತೆ ಸರ್. ವೆರಿ ಬ್ಯೂಟಿಫುಲ್ ಟೀಮ್. ಎಲ್ಲ ಇವಾಗ ಯಂಗ್ PSIಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಂಗ್ PSIಗಳು ದೇ ನೋ ಹೌ ಟು ಗೆಟ್ ದ CDRs. ಏನು ಮಾಡ್ತಾರೆ, ನೋಡಲ್ ಆಫೀಸರ್ಗೆ ಹಾಕ್ತಾರೆ, DCP ಪರ್ಮಿಷನ್ ತೊಗೊತಾರೆ, ಎಲ್ಲ ಕಾಲ್ನು ತೊಗೊಂಬರ್ತಾರೆ. ವಿಶೇಷತೆ ಏನು ಗೊತ್ತಾ ಸರ್, CDR ಓದೋದು ಒಂದು ಕಲೆ. ಫೋನ್ ನಂಬರ್ಸು ಯಾರ್ಯಾರಿಗೋ ಹೋಗಿರುತ್ತಲ್ಲ, ಮಾರ್ಕ್ ಮಾಡಿ ಅದನ್ನು ಅನಲೈಸ್ ಮಾಡೋದು ಒಂದು ಕಲೆ. ಅದಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ, ದೇ ಆರ್ ಡೂಯಿಂಗ್ ಇಟ್ ಬ್ಯೂಟಿಫುಲಿ, ದೇ ಆರ್ ಡೂಯಿಂಗ್ ಇಟ್. ನಮ್ಮ ಬೆಂಗಳೂರಿನ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಬೇಕು. ಎಸ್ ಇಂಥ ಒಂದು ಒಬ್ಬ ಏನು ಸ್ಟಾರ್ ನಟನ ಒಂದು ಹೈ ಪ್ರೊಫೈಲ್ ವ್ಯಕ್ತಿಯ ಒಂದು ಕೇಸನ್ನು ಇಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡೋದು ಅಂತ ನಿಜಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಮ್ಮ ಬೆಂಗಳೂರು ಪೊಲೀಸರಿಗೆ. ಹೌದು ಸರ್, 5-6 ಟೀಮ್ ಇದೆ ಇದರಲ್ಲಿ, 5-6 ಟೀಮ್ ಇದೆ. ಆಮೇಲೆ ದರ್ಶನ್ನ ಕರ್ಕೊಂಬರೋ ಸಂದರ್ಭದಲ್ಲೂ ಕೂಡ ಆತ ಪರ್ಸ್ನಲ್ಲಾಗಿ ನನಗೆ ಯಾರೋ ಹೇಳಿದ ವಿಚಾರ, ನಾನು ಬರಲ್ಲ, ನನ್ನ ವೆಹಿಕಲಲ್ಲಿ ಬರ್ತೀನಿ ಅಂತಂದಾಗ ಒಬ್ಬರು ACP ರ್ಯಾಂಕ್ಡ್ ಆಫೀಸರು ಬಂದಿಲ್ಲ ಅಂತಂದರೆ ನನ್ನ ವೆಹಿಕಲಲ್ಲಿ ಗುಂಡು ಸದ್ದು ಮಾಡುತ್ತೆ ಅಂತ ಹೇಳ್ತಾರೆ. ಎಸ್ ಎಸ್ ಎಸ್, ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೀಸ್ ಗೈಸ್. ಇನ್ನು ಸರ್, ನಾನು SK ಉಮೇಶ್ ಸಾಹೇಬ್ರು ಅಂದ್ರೆ ನಿವೃತ್ತ ಪೊಲೀಸ್ ಅಧಿಕಾರಿ, ಅವ್ರು ಹೇಳಿದಂತ ಮಾತು, ಯಾವುದೇ ಆಯುಧಗಳನ್ನ ಬಳಸಿಲ್ಲ. ದರ್ಶನ್ ಪರ ವಕೀಲರು ಹೇಳಿರುವಂಥದ್ದು ಮತ್ತೆ SK ಉಮೇಶ್ ಸರ್ ಮಾತಾಡಿರುವಂಥದ್ದು, ಈ ಇಬ್ಬರ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತೀನಿ. ದರ್ಶನ್ ಸರ್ ಪರ ವಕೀಲರು, ದರ್ಶನ್ ಸರ್ ಅಂತಾನೆ ಬರುತ್ತೆ ನೋಡಿ, ಅವರು ಒಂದು ಫಿಲ್ಮ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ರು, ಒಂದು ಫಿಲ್ಮ್ ಮೂಮೆಂಟ್, ಅಭಿಮಾನ, ಸರ್ ಅಂತ ಬರುತ್ತೆ. ರೆಸ್ಪೆಕ್ಟ್ ಇಂದವ್ರಿಗೆ ಯಾಕೆ ಕೊಡಬೇಕು ರೆಸ್ಪೆಕ್ಟ್ ಇಂತ ಕೊಲೆಗಡಕರಿಗೆ ಅಂತ ಅನ್ಸುತ್ತೆ. ದರ್ಶನ್ ಸರ್ ಓಕೆ, ಇನ್ನ ಅದೇ SK ಉಮೇಶ್ ಸರ್ ಹೇಳಿದ್ದು, ಮತ್ತೆ ಯಾರು ವಕೀಲ್ ದರ್ಶನ್ ಅವರ ಪರ ವಕೀಲರು ಹೇಳಿರುವಂಥದ್ದು, ಇವರು ಯಾವುದೇ ಆಯುಧವನ್ನ ಆತನನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವ ಉದ್ದೇಶದಿಂದ ಯಾವುದೇ ಆಯುಧ ಕೂಡ ಬಳಸಿಲ್ಲ, ಇವರು ಕೈನಲ್ಲಿ ಹೊಡೆದಿರುವಂಥದ್ದು ಅಂತೇಳಿ SK ಉಮೇಶ್ ಸರ್ ಅದಕ್ಕೊಂದು ಸಬ್ಬು ಬೀಳ್ತಾರೆ. ಆಯುಧಕ್ಕಿಂತಲೂ ಅಪಾಯಕಾರಿ, ಕೈನಲ್ಲಿ ಮತ್ತೆ ಕಾಲಿನಲ್ಲಿ ಬಳಸಿ, ಎರಡು ಆಯುಧಕ್ಕಿಂತಲೂ ತುಂಬಾ ಅಪಾಯಕಾರಿ ಅಂತೇಳಿ. ಸೊ ಇದರಲ್ಲಿ ಆಯುಧ ಬಳಸದೇನೆ ಮಾಡಿರುವಂತ ಈ ಒಂದು ಕೊಲೆ ಪ್ರಕರಣ, ಅದು ಕೂಡ ಈ ಕಾನೂನಲ್ಲಿ ಏನಾದರೂ ಇದಾಗುತ್ತೆ, ಉಲ್ಲೇಖ ಆಗುತ್ತೆ? ಸ್ಲೈಟೆಸ್ಟ್ ಡಿಫರೆನ್ಸ್, ಅದರಿಂದ ಏನು ಮೇಜರ್ ಡಿಫರೆನ್ಸಸ್ ಏನಿಲ್ಲ ಸರ್. ಮೆನಿ ಮರ್ಡರ್ಸ್ ಆರ್ ಕಮಿಟೆಡ್ ಬೈ ಹ್ಯಾಂಡ್. ವೆಪನ್ನೇ ಯೂಸ್ ಮಾಡಬೇಕು. ವೆಪನ್ ಏನಂತಂದರೆ ಶೋಸ್ ದ ಇಂಟೆನ್ಷನ್ ಸ್ಟ್ರಾಂಗ್ ಮಾಡ್ತದೆ ಹೊರತು, ಬಟ್ ಇವ್ರದ್ದು ಇಂಟೆನ್ಷನ್ನು ಆಬ್ಜೆಕ್ಟು ನಮಗೆ ಚಿತ್ರದುರ್ಗದಿಂದ ಕಾಣಿಸುತ್ತೆ. ಪ್ಲೇಸ್ ಆಫ್ ಇನ್ಸಿಡೆಂಟಲ್ಲಿ ನಾವು ವೆಪನ್ ನೋಡೋಂಥ ಅವಶ್ಯಕತೆ ಇಲ್ಲ. ವೆಪನ್ ಇಲ್ಲದೇ ಇದ್ದರು ಸರ್, ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೋಗ್ರೆಸ್. ವೆಪನ್ ಇಲ್ದಿರ ಒಬ್ಬ ವ್ಯಕ್ತಿ ಬಾಡೀಸಲ್ಲಿ ಕಟ್ಸ್ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಬಾಡಿ ನಾವು ನೋಡಿರೋದ್ರಿಂದ, ವಿ ಹ್ಯಾವ್ ಸೀನ್ ಥ್ರೂ ಫುಟೇಜಸ್, ನೇರವಾಗಿ ನೋಡಿರೋದ್ರಿಂದ ವಿ ನೋ ದಟ್ ದೇರ್ ವಾಸ್ ಎನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್. ಯಾವುದೋ ಒಂದು ಬ್ರೂಟಲ್ ಆಯುಧ ಯೂಸ್ ಆಗಿದೆ, ಶಾರ್ಪ್ ಆಬ್ಜೆಕ್ಟು, ಬ್ಲಂಟ್ ಆಬ್ಜೆಕ್ಟ್, ಅದು FSL ಡಿಸೈಡ್ ಮಾಡುತ್ತೆ. ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ಅಕ್ಯೂಸ್ಗಳು ಏನು ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಡಿಸೈಡ್ ಮಾಡುತ್ತೆ. ಈ ಹಂತದಲ್ಲಿ ವಿ ಕೆನಾಟ್ ಸೇ ಯಾವುದೇ ಆಯುಧ ಯೂಸ್ ಆಗಿಲ್ಲ, ಯಾವುದು ಮಾಡಲಿಲ್ಲ, ಏನೂ ಆಗಿಲ್ಲ. ಈ ಹಂತದಲ್ಲಿ ಯಾರೂ ಹೇಳಕ್ಕೆ ಬರಲ್ಲ ಸರ್. ಸಿ, ಫಾರ್ ದ ಪರ್ಪಸ್ ಆಫ್ ಆರ್ಗ್ಯುಮೆಂಟ್ 100 ಮಾತಾಡ್ಬೋದು, ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಏನಿರುತ್ತೆ, ಫ್ಯಾಕ್ಟ್ ಆ್ಯಂಡ್ ಡಿಕ್ಟಮ್ ಏನಿರುತ್ತೋ ಅದ್ರ ಮೇಲೆ ಕೇಸ್ ಡಿಸೈಡ್ ಆಗಬೇಕು ಸರ್. ಓಕೆ, ಹಾಗೊಮ್ಮೆ ಆರೋಪಿ ಕೊಲೆ ಆರೋಪಿ ಅಂತಾನೆ ಸಾಬೀತಾದಲ್ಲಿ
ಕೊಲೆ ಏನ್ ಹೇಳ್ತಾರೆ ಸರ್ ಅದಕ್ಕೆ? ಈಗ ಆರೋಪಿ ಅಲ್ವಾ ಸರ್ ಇವರು? ಈಗ ಈಸ್ ಜಸ್ಟ್ ಅಪರಾಧಿ ಅಂತ ಸಾಬೀತಾದಲ್ಲಿ ಕೋರ್ಟ್ ಅಲ್ಲಿ ಸರ್, ಸಾಬೀತಾದಲ್ಲಿ ಎಷ್ಟು ವರ್ಷ ಜೈಲು ಶಿಕ್ಷೆ? ಲೈಫ್ ಟೈಮ್ ಆಗುತ್ತೆ ಆಗ ಬೇಲ್ ಸಿಗೋದಕ್ಕೆ ಚಾನ್ಸ್ ಇಲ್ಲ ಸರ್. ಅಪೀಲ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಈಗ ಸೆಷನ್ಸ್ ಕೋರ್ಟು ಇವರಿಗೆ ಆರ್ಡರ್ ಗ್ರಾಂಟ್ ಮಾಡೋದು. ಈ ಕ್ಯಾನ್ ಗೋ ಫಾರ್ ಅನ್ ಅಪೀಲ್ ಬಿಫೋರ್ ಹೈಕೋರ್ಟ್. ಹೈಕೋರ್ಟ್ ಆದಮೇಲೆ ದೇರ್ ಸುಪ್ರೀಂ ಕೋರ್ಟ್, ಡಿವಿಷನ್ ಬೆಂಚಸ್ ಇರ್ತದೆ. ಆಮೇಲೆ ಪಾರ್ಡನಿಂಗ್ ಪವರ್ಸು ನಮ್ಮ ಪ್ರೆಸಿಡೆಂಟಿಗೆ ಇರ್ತದೆ, ಪಾರ್ಡನಿಂಗ್ ಪವರ್ಸ್ ಆಗ್ತದೆ. ವೆರಿ ರೀಸೆಂಟ್ಲಿ LTTE ಅವ್ರನ್ನ ರಾಜೀವ್ ಗಾಂಧಿ ಹತ್ಯೆ ಇದರಲ್ಲಿ ಒನ್ ಆಫ್ ದ ಪರ್ಸನ್ ವಾಸ್ ಪಾರ್ಡನ್ಡ್. ಇದೆ ಕಾನೂನಲ್ಲಿ ಎಲ್ಲ ರೀತಿಯ ಅವಕಾಶಗಳಿದೆ. ಬಟ್ ಪೊಲೀಸವ್ರ ಇನ್ವೆಸ್ಟಿಗೇಷನ್ ಏನಿದೆಯೋ ರೆಕಾರ್ಡ್ಸ್, ಆಮೇಲೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಏನು ಟ್ರಯಲ್ ನಡೆಸ್ತಾರೋ, ಎಲ್ಲ ಸಾಕ್ಷಿಗಳು ಹೇಗೆ ಕೋಆಪ್ರೇಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ ದಿಸ್ ಇಸ್ ಎ ಬ್ರೂಟಲ್ ಮರ್ಡರ್. ಬೇರೆ ಕೇಸಸಲ್ಲಿ ಫಾರ್ ಎಕ್ಸಾಂಪಲ್ ಪಾರ್ಡನ್ ಆಗಿರೋ ಕೇಸ್ ಅಜೆಂಡಾ ಇಟ್ಕೊಂಡು ಕೊಲೆ ನಡೀತದೆ. ನಕ್ಸಲ್ಸ್ ಕೊಲೆ ಮಾಡ್ತಾರೆ, ಇದರ್ ಇಸ್ ಅನ್ ಅಜೆಂಡಾ ಅಗೇನ್ಸ್ಟ್ ಅ ಗೌರ್ಮೆಂಟ್, ಅಗೇನ್ಸ್ಟ್ ಅ ಪಾಲಿಸಿ. ಅಲ್ಲಿ ಅದು ಹೋರಾಟದ ಒಂದು ಹಾದಿ, ಮತ್ತೊಂದು ಮಗದೊಂದು, ಅದರಲ್ಲಿ ದೇ ವಿಲ್ ಗಿವ್ ಸಮ್ ಕನ್ಸಿಡ್ರೇಷನ್. ಬಟ್ ದಿಸ್ ಈಸ್ ಪರ್ಸ್ನಲ್. ಯು ಆರ್ ಗಿವಿಂಗ್ ಮೆಸೇಜ್ ಟು ದ ಸೊಸೈಟಿ, ಸ್ಟೇಟಿಗೆ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ. ಇನ್ ಕೇಸ್ ನಾನು ದರ್ಶನ್ ಪರ ವಕೀಲ ಆಗಿದ್ದೆ ಅಂತ ಇಟ್ಕೊಳ್ಳಿ ಸರ್, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಶುಡ್ ನಾಟ್ ಟಾಕ್ ಅಬೌಟ್ ದ ಕೇಸ್. ವಿ ಶುಡ್ ವೆಯ್ಟ್ ಫಾರ್ ದ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್. ತಾಳ್ಮೆಯಿಂದ ಒಬ್ಬ ಸಭ್ಯ ಪರ್ಸನ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡಬೇಕು. ಏನು ಕೇಳಿದಾರೋ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಟ ಮೇಲೆ ಅಪಾನ್ ದಟ್ ಮೆಟೀರಿಯಲ್ ಕೇಸ್ ಡಿಸೈಡ್ ಆಗಬೇಕು ಸರ್. ಇನ್ವೆಸ್ಟಿಗೇಷನ್ ಅಂದರೆ ಆರೋಪಿ ಒಬ್ಬ ಬಂದಿದ್ದಾನೆ, ಸಸ್ಪೆಕ್ಟ್ ಒಬ್ಬ ಬಂದಿದ್ದಾನೆ ಅಂದ ತಕ್ಷಣವೇ ಅವ್ನು ಅಗೇನ್ಸ್ಟೇ ಕೇಸ್ ಮಾಡಬೇಕು ಅಂತಲ್ಲ. ಬೇರೆ ಕ್ಲೂಸ್ ಸಿಕ್ಕಿದಾಗ, ತನಿಖೆ ಹಾದಿ ಬೇರೆ ಆದಾಗ ಹೊಸಬ್ರು ಯಾರಾದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ತನಿಖೆ ಹಾದಿ 90 ದಿನಗಳವರೆಗೂ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಯಾವಾಗ ಬರುತ್ತೋ ಅಲ್ಲಿವರೆಗೂ ವಿ ಕೆನಾಟ್ ಡಿಸೈಡ್. ಸೊ ಅಲ್ಲಿವರೆಗೂ ವಕೀಲರಾಗಲಿ ಯಾರೇ ಆಗಲಿ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ತಾಳ್ಮೆ ವಹಿಸಿ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡಿ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಟ್ಟಾಗ ಟು ಬಿ ಎ ಬ್ಯೂಟಿಫುಲ್ ಥಿಂಗ್ ಇನ್ ದ ಸೊಸೈಟಿ. ಕಡೆದಾಗಿ ಸರ್, ಈಗ ಏನು ರೇಣುಕಾ ಸ್ವಾಮಿ ಕೊಲೆ ಆಗಿದೆ, ಈಗ ಆರೋಪಿ ಸ್ಥಾನದಲ್ಲಿ ದರ್ಶನ್ ಅಂಡ್ ಟೀಮ್ ಇದ್ದಾರೆ. ಆಗೊಮ್ಮೆ ಅವರು ಅಪರಾಧಿ ಆದಲ್ಲಿ ಇವ್ರ ಕುಟುಂಬಕ್ಕೆ ಏನಾದರೂ, ಇವ್ರ ಪತ್ನಿಗಾಗಲಿ ಅಥವಾ ಇವ್ರ ಕುಟುಂಬಕ್ಕೆ ಏನಾದರೂ ಪರಿಹಾರ ಸಿಗುವಂತ ಕಾನೂನು ಏನಾದ್ರು ಇದೆಯಾ ಅಂತ? ದೇರ್ ಇಸ್ ಆಲ್ಸೋ ಸಚ್ ಪ್ರಾವಿಷನ್. 353 ಸಬ್ ಕ್ಲಾಸ್ 4 ಅಲ್ಲಿ ದೇರ್ ಇಸ್ ಅ ಪ್ರಾವಿಷನ್. ವಿಕ್ಟಿಮ್ ಕಾಂಪನ್ಸೇಷನ್ ಅಂತ ಕೊಡ್ಬೋದು. ವೆರಿ ಮೈನ್ಯೂಟ್ ಅಮೌಂಟ್ ಇರುತ್ತೆ. ಶಿಕ್ಷೆ ಪ್ರಮಾಣ ವಿಲ್ ಬಿ ಹ್ಯೂಜ್. ಇದರಲ್ಲಿ ಕಾರ್ಪೊರಲ್ ಪನಿಷ್ಮೆಂಟ್ ಇದೆ, ಗಲ್ಲಿಗೇರಿಸೋ ಸಾಧ್ಯತೆ ಸಹ ಇದೆ. ಈಸ್ ವೆರಿ ಬ್ರೂಟಲ್. ಆದ್ದರಿಂದ ಆಮೇಲೆ ಸೀರೀಸ್ ಆಫ್ ಅಫೆನ್ಸಸ್ ಆಗಿದೆ. ಮೇ ಬಿ 2-3 FIR ರಿಜಿಸ್ಟರ್ ಆಗಿದೆ ದರ್ಶನ್ ಅವ್ರ ವಿರುದ್ಧ. ಹಿ ಮೈಟ್ ಬಿ ಟರ್ನ್ಡ್ ಆಸ್ ಎ ರೌಡಿ ಶೀಟರ್ ಆಲ್ಸೋ. ಲಿಮಿಟ್ಸ್ RR ನಗರ ಲಿಮಿಟ್ಸಲ್ಲಿ ರೌಡಿ ಶೀಟ್ರು ಮಾಡ್ಕೊಬೋದು. ಆಲ್ ದಿಸ್ ಪ್ರೋಸೆಸ್ ಇಸ್ ದೇರ್ ಸರ್. ಎಸ್ ಒಂದೇ ಒಂದು 353 IPC ಅಫೆನ್ಸ್ ಮಾಡಿದ್ದಾರೆ ಸರ್. ಸಾಕಷ್ಟು ಉದಾಹರಣೆಗಳಿದೆ. ಹೈಕೋರ್ಟ್ ಅದನ್ನು ಅಕ್ಸೆಪ್ಟು ಮಾಡಿದೆ. ಪೊಲೀಸರ ಮೇಲೆ ಹಲ್ಲೆ ಆಗ್ತದಲ್ಲ ಸರ್, 353 ಪ್ರಕರಣಗಳಲ್ಲಿ ಒಂದೇ ಕೇಸ್ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ಇನ್ನು ಕಡೆ ಪ್ರಶ್ನೆ ಗುರು ಸರ್, ದರ್ಶನ್ ಒಬ್ಬ ಕೊಲೆ ಆರೋಪಿ, ಈಗ ಬರೀ ಆರೋಪಿ ಕೊಲೆ ಆರೋಪಿ, ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅಂಟಿ. ಇವರ ಪರ ವಹಿಸಿಕೊಂಡು ದರ್ಶನ್ ಅವರ ಅಭಿಮಾನಿಗಳು ಅವ್ರ ಪರವಾಗಿ ಮಾತನಾಡುವಂಥದ್ದು. ಸೊ ಜನರಲಿ ಹೇಳೋದಾದ್ರೆ ದರ್ಶನ್ ಅವ್ರು ಒಳ್ಳೆಯವರು, ದರ್ಶನ್ ಅವ್ರ ಸಮಾಜಕ್ಕೆ ಭಾರಿ ಸೇವೆ ಮಾಡಿರೋ ಸತ್ಯ. ಆದರೆ ಅಭಿಮಾನಿಗಳು 90 ದಿನ ಚಾರ್ಜ್ ಶೀಟ್ ಆಗೋವರೆಗೂ ತಾಳ್ಮೆ ವಹಿಸಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಸುಮ್ಮನೆ ಗಲಭೆ ಎಬ್ಬರಿಸಿ ಗಲಾಟೆ ಮಾಡಿ ಇನ್ನೊಂದು ಮಾಡೋದ್ರಿಂದ ಇನ್ವೆಸ್ಟಿಗೇಷನ್ ಹಾದಿ ತಪ್ಪುತ್ತೆ. ಯಾರ್ದೋ ಮಗ ಸರ್, ಅವು ಬಡವ್ರ ಮಕ್ಕಳು, ಎಲ್ಲೋ ವರ್ಕ್ ಮಾಡ್ತಾಯಿದ್ದು ಒಂದು 20-25,000 ವರ್ಕ್ ಮಾಡ್ತಾಯಿದ್ದಂಥ ವ್ಯಕ್ತಿ ಸಾವಿಗೆ ನ್ಯಾಯ ಸಿಗಲ್ಲ. ನಾವು ಹೇಳಿದ್ದು ದರ್ಶನ್ನೇ ಮಾಡಿದ್ದಾರೆ ಅಂತ ಬೇಡ, ನಾವು ಹೇಳೋದು ಬೇಡ. ಇನ್ವೆಸ್ಟಿಗೇಷನ್ ಆಗೋವರೆಗೂ ದಯವಿಟ್ಟು ಅವ್ರ ಅಭಿಮಾನಿಗಳು ಪೊಲೀಸರಿಗೆ, ಕಾನೂನಿಗೆ ಸಹಕರಿಸಬೇಕು. ಸೊಸೈಟಿಯಲ್ಲಿ ಪೀಸ್ನ ಕಾಪಾಡ್ಕೊಂಡು ಬರಬೇಕು. ಗಿಮೆಂಟ್ಸು ಮತ್ತು ಫೇಸ್ಬುಕ್ಕಲ್ಲಿ ಇನ್ನೊಂದಾಗಿ ಗದ್ದಲ ಎಬ್ಬರಿಸ್ದ ಅಂದರೆ ಪೊಲೀಸವ್ರಿಗೂ ತೊಂದರೆ, ಒಂದು ಮನೆಗೆ ನ್ಯಾಯ ಸಿಗಲ್ಲ. ನಮ್ಮ ಸಾಕಷ್ಟು ವಿಚಾರಗಳನ್ನ ತಾವು ಶೇರ್ ಮಾಡ್ಕೊಂಡ್ರಿ. ತಮಗೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ News 12 ಕನ್ನಡ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.